ಮಾಡಬೇಕಾಗಿತ್ತು ನಾವು. ಆದರೆ ಯತ್ನಾಳರ ಹಿಂದುತ್ವ ಆಗಲಿ ಮತ್ತೇನೂ ಆಗಲಿ ಅವುಗಳನ್ನು ದೂರ ಸರಿಸಿ ಅವ್ರನ್ನ ದೂರ ಸರಿಸಿದ್ರು. ಈಗ ನಮ್ಮ ಮುಂದೆ ಸಾಕ್ಷಿಗಳಿದ್ದಾವೆ. ಹೀಗಾಗಿ ಬಿ ಜೆ ಪಿಯಲ್ಲೇ ವಿಜೇಂದ್ರ, ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯ ಇವರು ಮುಖ್ಯಮಂತ್ರಿಯಾಗಿ ಮುಂದಿರೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದೇ ಕಾಲಕ್ಕೆ ಇವರು ಎಲ್ಲೇ ನಮ್ಮ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದಿರೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಯಡಿಯೂರಪ್ಪನವರನ್ನು ದೂರ ಸರಿಸಿ ಮತ್ತೊಬ್ಬ ನಾಯಕ ಇಲ್ಲೇ ಬರುವುದು ಅಷ್ಟು ಸುಲಭ ಇಲ್ಲ. ಇರ್ಬೋದು, ನಾಯಕರು ಸಾಕಷ್ಟು ಇದ್ದಾರೆ. ಅವರೆಲ್ಲ ಒಕ್ಕಟ್ಟಾಗಿ ಒಬ್ಬರು ತಯಾರು ಮಾಡ್ಬೋದೇನೋ, ಇಲ್ಲಂತಲ್ಲ. ಆದರೆ ಅಷ್ಟು ಸುಲಭವಾಗಿ ಹೈಕಮಾಂಡ್ ಅದನ್ನು ಬಿಟ್ಟು ಕೊಡೋದನ್ನು ಒಪ್ತಾರೋ ಅನ್ನೋದು ಈಗಿನ ಮಟ್ಟಿಗೆ ಸುಳ್ಳು ಅನ್ನಿಸ್ತದೆ. ವಿ ಸೋಮಣ್ಣವರು ಉತ್ತರ ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿಲ್ಲಂತ ಆಸಾಮಿ. ಹೀಗಾಗಿ ವಿ ಸೋಮಣ್ಣವರು ಆಯ್ಕೆ ಮಾಡೋದು ಅಷ್ಟೇ ಕಷ್ಟ ಅದ. ಅದರ ಜೊತೆಗೆ ಅವರ ಅಧ್ಯಕ್ಷರು ಮಾಡೋದು. ಇನ್ನು ಯತ್ನಾಳಂತ ಹೋಗಿಬಿಟ್ಟಿದ್ದಾರೆ. ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕದ ಒಂದಿಷ್ಟೇನೋ ಗೋಕಾಕ್ ಸುತ್ತಮುತ್ತ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಿದ್ಧರಿದ್ದಾರೆ. ಅವ್ರಿಗೂ ಒಂದು ಲಿಮಿಟೇಷನ್ಸ್ ಅದ. ಕುಮಾರಸ್ವಾಮಿಗಳು ಅವರು ತಮ್ಮ ತಂದೆ ಇದ್ದಂಥ ಏರಿಯಾ ಸೊರಬ ಹೋಗಿರೋ ಅತ್ಯಂತ ಸ್ವಲ್ಪ ಹೆಸರಿದ್ದವರು ಇದ್ದಾರೆ. ಯಾರನ್ನೂ ತೊಗೊಂಡು ಒಂದು ಲಿಮಿಟೇಷನ್ಸ್ ಇದ್ದಾವೆ. ಯಡಿಯೂರಪ್ಪನವರ ಮಟ್ಟದ ನಾಯಕತ್ವ ಅಲ್ಲಿಲ್ಲ. ಯಡಿಯೂರಪ್ಪನವರು ತಮ್ಮ ಮಗನ ಬಿಟ್ಟು ಇನ್ನೊಬ್ಬರನ್ನ ಅಧ್ಯಕ್ಷರು ಮಾಡಿಸಿದ್ರೊಳಗೆ ಅವರು ಇಲ್ಲ. ಹೀಗಾಗಿ ಬಿ ಜೆ ಪಿಗೆ ಅನಿವಾರ್ಯವಾಗಿ ನಮ್ಮ ವಿಜೇಂದ್ರ ಅವರು ಮತ್ತು ಸಿದ್ದರಾಮಯ್ಯನವರು 2028ರವರೆಗೆ ಕಾಂಗ್ರೆಸ್ಸಿಗೆ ಇವರ ಮುಂದುವರಿತಾರೆ ಅನ್ನೋದು ಒಂದು ಬಹುತರ ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನ್ರಿ? ಇದು ಸರಿನೂ ತಪ್ಪಲ್ರಿ, ಸರಿಯನ್ರಿ. ಲೈಕನ್ನು ಮಾಡಿರಿ, ಡಿಸ್ಲೈಕನ್ನು ಮಾಡಿರಿ, ನೋಡ್ತಾ ಇರ್ರಿ. ಯಾಕೆಂದರೆ ಶೇರ್ ಮಾಡೋ ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಬೆಳೆಸ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಇರ್ತದೆ. ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.